ಗೌತಮ ಋಷಿಯ ಪತ್ನಿ ಗೌತಮಿ ಒಮ್ಮೆ ನದಿಯ ದಡದಲ್ಲಿದ್ದ ತಮ್ಮ ಕುಟೀರದಲ್ಲಿ ಕುಳಿತುಕೊಂಡು ಭೋಜನ ತಯಾರಿಸಲು ಸಿದ್ಧಳಾಗುತ್ತಿದ್ದಳು. ಆದರೆ ಅವರ ಮನೆಯಲ್ಲಿ ಕೇವಲ ಒಂದೇ ಒಂದು ಹಿಡಿಯಷ್ಟು ಮಾತ್ರವೇ ಹಿಟ್ಟು ಉಳಿದಿತ್ತು. ಅದರಲ್ಲಿ ಒಂದು ರೊಟ್ಟಿ ಮಾಡಿ ಅರ್ಧ ರೊಟ್ಟಿಯನ್ನು ಪತಿಗೆ ಕೊಟ್ಟು ಇನ್ನು ಉಳಿದ ಅರ್ಧವನ್ನು ತಾನು ತಿನ್ನುವುದೆಂದು ನಿಶ್ಚಯಿಸಿದಳು ಗೌತಮಿ. ಆ ತಕ್ಷಣವೇ ಏಕಾಏಕಿ ಅಚಾನಕ್ಕಾಗಿ ದೂರ್ವಾಸ ಋಷಿ ತನ್ನ 10,000 ಶಿಷ್ಯರೊಂದಿಗೆ ಗೌತಮಿಯ ಕುಟೀರಕ್ಕೆ ಆಗಮಿಸುತ್ತಾರೆ. ದೂರ್ವಾಸ ಋಷಿ ತಮ್ಮ ಮಿತಿಮೀರಿದ ಕ್ರೋಧದಿಂದಾಗಿ ಕ್ರೋಧದ ಅಗ್ನಿಪುಂಜವೆಂದೇ ಹೆಸರು ಪಡೆದಿದ್ದರು. ಬೇರೆಯವರ ಅತಿ ಸಣ್ಣ ತಪ್ಪಿಗೂ ಸಹ ಅತ್ಯಂತ ಕ್ರೋಧಾವಿಷ್ಟರಾಗುತ್ತಿದ್ದರು ದೂರ್ವಾಸ ಋಷಿಗಳು. ಅವರು ಗೌತಮಿಗೆ, ನಾವೆಲ್ಲ ಇಂದು ನಿನ್ನ ಮನೆಯ ಭೋಜನವನ್ನು ಸ್ವೀಕರಿಸುತ್ತಿದ್ದೇವೆ. ಮುಂದಿನ 1 ಗಂಟೆಯ ಒಳಗೆ ನನಗೂ ನನ್ನ 10,000 ಶಿಷ್ಯರಿಗೂ ನೀನೇ ಭೋಜನದ ವ್ಯವಸ್ಥೆ ಮಾಡು. ನಾವೆಲ್ಲ 1 ಗಂಟೆಯ ಬಳಿಕ ನಿನ್ನ ಆತಿಥ್ಯ ಸ್ವೀಕರಿಸುತ್ತೇವೆ. ಈಗ ಇಲ್ಲೇ ಸಮೀಪದಲ್ಲಿ ಒಂದೆಡೆ ವಿಶ್ರಾಂತಿ ತೆಗೆದುಕೊಂಡು ಸರಿಯಾಗಿ 1 ಗಂಟೆಯ ನಂತರ ಇಲ್ಲಿ ಉಪಸ್ಥಿತರಿರುತ್ತೇವೆ ಎಂದು ತಮ್ಮ ಶಿಷ್ಯ ಸಮೂಹದೊಂದಿಗೆ ವಿಶ್ರಾಂತಿಗೆ ತೆರಳಿದರು ದೂರ್ವಾಸರು. ಗೌತಮಿ ಋಷಿ ದೂರ್ವಾಸರ ಮಾತನ್ನು ಕೇಳಿ ದಿಗ್ಭ್ರಾಂತಳಾಗುತ್ತಾಳೆ. ಕೇವಲ ಒಂದೇ ಒಂದು ಹಿಡಿಯಷ್ಟು ಮಾತ್ರವೇ ಹಿಟ್ಟಿದೆ ನನ್ನ ಬಳಿ. ಅದರಿಂದ ದೂರ್ವಾಸರಿಗೆ ಮತ್ತು ಅವರ 10,000 ಶಿಷ್ಯರಿಗೆ ಹೇಗೆ ತಾನೇ ಭೋಜನದ ವ್ಯವಸ್ಥೆ ಮಾಡುವುದು? ಅದಲ್ಲದೆ ಕೇವಲ ಒಂದೇ 1 ಗಂಟೆಯ ಅವಧಿಯಲ್ಲಿಯೇ ಇಷ್ಟೂ ಜನರಿಗೆ ಭೋಜನವನ್ನು ತಯಾರಿಸುವುದು ಸಾಧ್ಯವಾದೀತೆ? ನನ್ನಿಂದ ಭೋಜನದ ವ್ಯವಸ್ಥೆ ಸಾಧ್ಯವಾಗದಿದ್ದಲ್ಲಿ ದೂರ್ವಾಸ ಮುನಿಗಳು ಖಚಿತವಾಗಿ ಶಾಪವನ್ನು ಕೊಟ್ಟೇ ಬಿಡುತ್ತಾರೆ. ನನ್ನನ್ನು ಶಪಿಸಲು ಅವರಿಗೆ 2 ಕ್ಷಣಗಳೂ ಸಹ ಬೇಕಾಗುವುದಿಲ್ಲ. ನಾನು ಅಲ್ಪ ಸ್ವಲ್ಪ ಗಳಿಸಿರುವ ಪುಣ್ಯವೂ ಸಹ ಅವರ ಶಾಪದಿಂದ ಸಮಾಪ್ತಿಯಾಗಿ ಬಿಡುತ್ತದೆ. ದೂರ್ವಾಸರನ್ನು ಸಂತೃಪ್ತಿಗೊಳಿಸಲು ಬೇರಾವ ದಾರಿಯೂ ಕಾಣದಾಗಿ ಗೌತಮಿ ಆಪದ್ಬಾಂಧವನಾದ ಶ್ರೀಕೃಷ್ಣನನ್ನು ಮನಸಾರೆ ಸ್ಮರಿಸುತ್ತಾಳೆ. ಪರಮಾತ್ಮ, ಈ ಘೋರ ವಿಪತ್ತಿನಿಂದ ನನ್ನನ್ನು ನೀನು ಮಾತ್ರವೇ ಕಾಪಾಡಬಲ್ಲೆ ಎಂದು ಕೃಷ್ಣನನ್ನು ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾ ತನಗೆ ಒದಗಿದ ಆಪತ್ತನ್ನು ನಿವೇದಿಸುತ್ತಾಳೆ ಗೌತಮಿ. ಕೇವಲ 1 ಗಂಟೆಯಲ್ಲಿ ನಾನು ದೂರ್ವಾಸರಿಗೆ ಮತ್ತು ಅವರ 10,000 ಶಿಷ್ಯರಿಗೂ ಸಹ ಭೋಜನದ ವ್ಯವಸ್ಥೆ ಮಾಡಲೇಬೇಕಾಗಿದೆ. ನನಗಂತೂ ಯಾವುದೇ ದಾರಿ ಕಾಣುತ್ತಿಲ್ಲ. ನಿನ್ನನ್ನೇ ನಂಬಿದ್ದೇನೆ ಕೃಷ್ಣ, ಕಾಪಾಡು. ಗೌತಮಿಯ ಕುಟೀರ ನದಿಯ ಒಂದು ದಂಡೆಯಲ್ಲಿದ್ದರೆ ಕೃಷ್ಣ ನದಿಯ ಮತ್ತೊಂದು ದಂಡೆಯಲ್ಲಿ ನಿಂತಿರುತ್ತಾನೆ. ಈ 2 ದಂಡೆಗಳ ಮಧ್ಯದಲ್ಲಿ ಭೀಕರ ಪ್ರವಾಹದಿಂದ ಬೋರ್ಗರೆಯುತ್ತಿದೆ ನದಿ. ನದಿಯ ಪ್ರವಾಹದ ತೀವ್ರತೆ ಅದೆಷ್ಟಿತ್ತೆಂದರೆ ಆನೆಯೂ ಸಹ ಈ ದಡದಿಂದ ಆ ದಡವನ್ನು ತಲುಪುವುದು ಅಸಾಧ್ಯ, ಅಸಂಭವ. ಅಂಥದರಲ್ಲಿ ಮನುಷ್ಯರಾದವರು ಯಾರೂ ಸಹ ಈ ದಡದಿಂದ ಆ ದಡ ತಲುಪುವ ಊಹೆ ಮಾಡುವುದೂ ಸಹ ಸಾಧ್ಯವೇ ಇಲ್ಲ. ಅಸಂಭವವೆನ್ನುವುದಕ್ಕೂ ಮೀರಿದ ಸ್ಥಿತಿ. ಈ ದಡದಲ್ಲಿ ಕೃಷ್ಣನೊಂದಿಗೆ ಕೆಲವು ಗೋಪಿಯರು ಮತ್ತು ಗೊಲ್ಲರೂ ಸಹ ಇದ್ದರು. ಕೃಷ್ಣನು ಗೋಪಿಯರೊಂದಿಗೆ ವಿಹರಿಸುತ್ತಿದ್ದ, ರಮಿಸುತ್ತಿದ್ದ, ಸರಸ ಸಂಭಾಷಣೆಯಲ್ಲಿದ್ದ. ಆ ಕ್ಷಣದಲ್ಲಿಯೇ ಋಷಿಪತ್ನಿ ಗೌತಮಿಯ ದಯನೀಯ ಪ್ರಾರ್ಥನೆ ಕೃಷ್ಣನಿಗೆ ತಲುಪಿತು. ಆಗ ಅವನು, ನಾನು ನನ್ನ ಸಂಪೂರ್ಣ ಜೀವನ ಬ್ರಹ್ಮಚಾರಿಯಾಗಿ ಕಳೆದಿರುವುದೇ ನಿಜವಾದಲ್ಲಿ, ಯಾವತ್ತೂ ನನಗೆ ಯಾವುದೇ ಪ್ರಕಾರದ ವಿಕಾರ ಮನಸ್ಸಲ್ಲಿ ಮೂಡಲೇ ಇಲ್ಲ ಎಂಬುದು ನಿಜವಾದಲ್ಲಿ, ಪ್ರವಾಹದಿಂದ ಬೋರ್ಗರೆಯುತ್ತಿರುವ ನದಿಯೇ, ನೀನು ನನಗೆ ಈ ದಡದಿಂದ ಆ ದಡಕ್ಕೆ ಹೋಗಲು ದಾರಿ ಮಾಡಿಕೊಡು ಎಂದು ನದಿಗೆ ಆಜ್ಞೆ ಮಾಡಿದನು. ತಕ್ಷಣವೇ ನದಿಯು ಇಬ್ಬಾಗವಾಗಿ ಕೃಷ್ಣ ಮತ್ತು ಅವನ ಜೊತೆಯಲ್ಲಿದ್ದ ಗೋಪಿಯರು ಮತ್ತು ಗೊಲ್ಲರಿಗೆ ಈ ದಡದಿಂದ ಆ ದಡವನ್ನು ತಲುಪಲು ಮಾರ್ಗ ಮಾಡಿಕೊಟ್ಟಿತು. ಆ ದಡದಲ್ಲಿ ಸ್ನಾನ ಮಾಡುತ್ತಿದ್ದ ದೂರ್ವಾಸ ಮುನಿಗಳು ಆಶ್ಚರ್ಯಚಕಿತರಾಗಿ ಇದನ್ನು ನೋಡುತ್ತಿದ್ದರು. ಅವರು ಮನಸ್ಸಿನಲ್ಲಿಯೇ, ಕೃಷ್ಣ ಪೂರ್ಣ ಬ್ರಹ್ಮಚಾರಿ? ಈ 2 ಶಬ್ದಗಳು, ಈ 2 ಪರಸ್ಪರ ವಿರುದ್ಧ ಶಬ್ದಗಳು ಒಂದೇ ಕಡೆ, ಅದು ಜೊತೆಯಾಗಿ? ಕೃಷ್ಣನಂತಹ ರಸಿಕ ವಿಲಾಸಪ್ರಿಯ ವ್ಯಕ್ತಿ ಬೇರಾರೂ ಇಲ್ಲವೇ ಇಲ್ಲ. ಅವನು ದಿನದ 24 ಗಂಟೆಯೂ ಗೋಪಿಯರೊಂದಿಗೆ ವಿಹರಿಸುತ್ತಾನೆ, ರಮಿಸುತ್ತಾನೆ. ಅವನು ಬ್ರಹ್ಮಚಾರಿಯೇ? ಆದರೆ ಕೃಷ್ಣನ ಆದೇಶಕ್ಕೆ ತಲೆಬಾಗಿ ನದಿಯು ದಾರಿ ಬಿಟ್ಟಿರುವುದರಿಂದ ನದಿ ವರುಣದೇವರಲ್ಲವೇ?
ಅದು ಅಸತ್ಯವನ್ನು ಆಚರಿಸುವುದು ಸಾಧ್ಯವೇ ಇಲ್ಲ. ಕೃಷ್ಣನಿಗೆ ನದಿ ವರುಣದೇವತೆ ದಾರಿ ಬಿಟ್ಟಿರುವುದರಿಂದ ಕೃಷ್ಣ ಬ್ರಹ್ಮಚಾರಿ ಎನ್ನುವ ಮಾತು ಸತ್ಯವಾಗಿರಲೇಬೇಕು ಅಂದುಕೊಂಡರು. ಗೌತಮಿಗೆ ಕೃಷ್ಣನನ್ನು ಕಂಡು ಹೋದ ಜೀವ ಬಂದಂತಾಯಿತು. ಅವಳು, ಕೃಷ್ಣ, ಈಗ ನನ್ನ ಮಾನ ಪ್ರಾಣಗಳೆರಡನ್ನೂ ನೀನೇ ರಕ್ಷಿಸು. ದೂರ್ವಾಸ ಮತ್ತು ಅವನ 10,000 ಶಿಷ್ಯ ಸಮೂಹಕ್ಕೆ ಭೋಜನದ ವ್ಯವಸ್ಥೆ ಮಾಡಲೇಬೇಕು ಈ ತಕ್ಷಣ. ನಿನ್ನನ್ನೇ ನಂಬಿದ್ದೇನೆ, ಕಾಪಾಡು ಎಂದಳು. ಅದಕ್ಕೆ ಕೃಷ್ಣ, ಇನ್ನು ನೀನು ಚಿಂತಿಸಬೇಡ, ನಾನು ಬಂದಾಯಿತಲ್ಲ, ಈ ಕ್ಷಣವೇ ಭೋಜನ ತಯಾರಾಗಿದೆ, ದುರ್ವಾಸರನ್ನು ಬರಹೇಳು ಎಂದನು. ನಂತರ ದುರ್ವಾಸರಿಗೆ ಕೈ ಮುಗಿದು ತಾವೆಲ್ಲ ಆರಾಮವಾಗಿ ಕುಳಿತು ನೆಮ್ಮದಿಯಿಂದ ಭೋಜನವನ್ನು ಪ್ರಾರಂಭಿಸಿ ಎಂದು ಪ್ರಾರ್ಥಿಸಿದನು. ದೂರ್ವಾಸ ಮತ್ತವನ ಶಿಷ್ಯರು ಆರಾಮವಾಗಿ ಕುಳಿತು ಭೋಜನ ಮಾಡಲು ಪ್ರಾರಂಭಿಸಿದರು. ಗೌತಮಿಯ ಕುಟೀರದಿಂದ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳು ಯಥೇಚ್ಛವಾಗಿ ಹೊರಗೆ ಬರತೊಡಗಿದವು. ಅದನ್ನೆಲ್ಲ ಕೃಷ್ಣ, ಗೌತಮಿ, ಗೊಲ್ಲರು ಮತ್ತು ಗೋಪಿಕೆಯರು ದೂರ್ವಾಸ ಮತ್ತವನ ಶಿಷ್ಯರಿಗೆ ತೃಪ್ತಿಯಾಗುವಂತೆ ಬಡಿಸಿದರು. ಪ್ರತಿಯೊಬ್ಬರೂ ಸಂತೃಪ್ತಿಯಿಂದ ಭೋಜನ ಮಾಡಿದರು. ಭೋಜನ ಮಾಡಿದ ನಂತರ ತನ್ನೆಲ್ಲ ಶಿಷ್ಯರನ್ನು ಕರೆದುಕೊಂಡು ನದಿಯ ದಡಕ್ಕೆ ಬಂದರು ದೂರ್ವಾಸ ಋಷಿಗಳು. ಅವರೂ ಋಷಿಯಲ್ಲವೇ? ಸಾಧನಾ ಸಂಪನ್ನರಾದ ವ್ಯಕ್ತಿಯಲ್ಲವೇ? ಅದಲ್ಲದೆ ಕೃಷ್ಣನು ನದಿಗೆ ಆಜ್ಞೆ ಮಾಡಿದ್ದನ್ನು ತಾವೇ ಸ್ವತಃ ಕೇಳಿದ್ದರಲ್ಲವೇ? ನಂತರ ಕೃಷ್ಣನ ಆಜ್ಞೆಗೆ ಶಿರಬಾಗಿ ನದಿಯು ದಾರಿ ಕೊಟ್ಟಿದ್ದನ್ನೂ ಕಂಡಿದ್ದರಲ್ಲವೇ? ಈಗ ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಉಂಡು ಗಟ್ಟಿಯಾಗಿ ತೇಗುತ್ತಾ ನದಿ ದಂಡೆಯಲ್ಲಿ ಕುಳಿತ ತಮ್ಮ ಶಿಷ್ಯಗಣಕ್ಕೆ ಹೇಳುತ್ತಾರೆ, ಈಗ ನಾವೆಲ್ಲ ಈ ನದಿಯನ್ನು ದಾಟಿ ಆಚೆ ದಡಕ್ಕೆ ಹೋಗೋಣ ಎಂದು. ಶಿಷ್ಯರು ಹೇಳಿದರು, ಗುರುಗಳೇ, ಏನಾಗಿದೆ ನಿಮಗೆ? ನದಿಯ ರಭಸ ಮತ್ತು ಪ್ರವಾಹ ನಿಮಗೆ ಕಾಣುತ್ತಿಲ್ಲವೇ? ನಾವೆಲ್ಲ ಸಾಯಬೇಕೇನು? ಈ ಪ್ರವಾಹದಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಿಷ್ಯರು ಮುಳುಗಿ ಸಾಯುವುದು ಖಂಡಿತ. ಗುರುಗಳೇ, ನೀವೂ ಸಹ ಬದುಕುಳಿಯುವುದು ಸಾಧ್ಯವಿಲ್ಲ. ನೀವೂ ಕೂಡ ಮುಳುಗುತ್ತಾ ತೇಲುತ್ತಾ ಎಲ್ಲೋ ಒಂದೆಡೆ ಸಾವನ್ನಪ್ಪುವುದು ಖಚಿತ. ಆಗ ದೂರ್ವಾಸರು ನದಿಗೆ ಆಜ್ಞೆ ನೀಡುತ್ತಾರೆ, ನಾನು ನನ್ನ ಸಂಪೂರ್ಣ ಜೀವನದಲ್ಲಿ ಅನ್ನದ ಒಂದೇ ಒಂದು ಕಣವನ್ನೂ ಸಹ ತಿನ್ನದಿದ್ದಲ್ಲಿ ಪ್ರವಾಹದಿಂದ ಬೋರ್ಗರೆಯುತ್ತಿರುವ ನದಿಯೇ, ನೀನು ನನಗೆ ಈ ದಡದಿಂದ ಆ ದಡಕ್ಕೆ ಹೋಗಲು ಮಾರ್ಗ ಮಾಡಿಕೊಡು ಎಂದು. ತಕ್ಷಣವೇ ನದಿಯು ಇಬ್ಬಾಗವಾಗಿ ದೂರ್ವಾಸ ಮತ್ತು ಅವನ ಶಿಷ್ಯರೆಲ್ಲರೂ ಈ ದಡದಿಂದ ಆ ದಡವನ್ನು ತಲುಪಲು ಮಾರ್ಗ ಮಾಡಿಕೊಟ್ಟಿತು. ಶಿಷ್ಯರು, ಏನಾಶ್ಚರ್ಯ, ಈಗಷ್ಟೇ ನಮ್ಮೆದುರಿನಲ್ಲೇ ಹೊಟ್ಟೆ ಬಿರಿಯ ಊಟ ಮಾಡಿದರಲ್ಲ ಗುರುಗಳು. ಹಗಲು ರಾತ್ರಿ ನಾವೆಲ್ಲ ಶಿಷ್ಯರಿಗಿಂತ ಅತಿ ಹೆಚ್ಚು ಭೋಜನ ಮಾಡೋದು ಗುರುಗಳೇ. ನಾವು 5 ಜನ ಸೇರಿ ತಿನ್ನೋದಕ್ಕಿಂತ ಹೆಚ್ಚಿನ ಭೋಜನ ಗುರುಗಳು ಒಬ್ಬರೇ ಮಾಡುತ್ತಾರೆ ಪ್ರತಿದಿನ. ಆದರೆ ಇಲ್ಲಿ ಇವತ್ತು ನದಿಗೆ ಹೇಳುತ್ತಿದ್ದಾರೆ, ನಾನು ನನ್ನ ಸಂಪೂರ್ಣ ಜೀವನದಲ್ಲಿ ಅನ್ನದ ಒಂದೇ ಒಂದು ಕಣವನ್ನೂ ಸಹ ತಿನ್ನದಿದ್ದಲ್ಲಿ ನದಿ ನನಗೆ ದಾರಿ ಕೊಡಲಿ ಎಂದು. ಕೃಷ್ಣನ ಆಜ್ಞೆ, ದುರ್ವಾಸರ ಆಜ್ಞೆ, ಈ ಎರಡೂ ಭಾವಗಳು ದೈಹಿಕವಾದ ಭಾವಗಳು. ಪ್ರೇಮಿಸುವುದೂ ಸಹ ದೈಹಿಕವಾದ ಭಾವವೇ. ಆತ್ಮಭಾವ ರಾಧಾಳದು ಮಾತ್ರವೇ. ಆದ್ದರಿಂದಲೇ ಬೇರೆಯವರಿಗೆ ಮಾತ್ರವೇ ಕೃಷ್ಣ ಪ್ರೇಮಿಸುತ್ತಿದ್ದಾನೆಂದು ಅನಿಸುತ್ತದೆ. ಗೋಪಿಕೆಯರೊಡನೆ, ಗೋಪಿಯರೊಡನೆ, ಸ್ತ್ರೀಯರೊಡನೆ, ಹುಡುಗಿಯರೊಡನೆ ಅಥವಾ ಮಹಿಳೆಯರೊಡನೆ ಪ್ರೇಮ ಸಲ್ಲಾಪ ಮಾಡುತ್ತಿದ್ದಾನೆಂದು ಅನಿಸುತ್ತದೆ. ಅದು ಕೃಷ್ಣನನ್ನು ಗಮನಿಸುತ್ತಿರುವವರ ದೇಹಗತವಾದ ಭಾವನೆಗಳು, ಅವರಲ್ಲಿ ಮೂಡಿರುವ ವಿಕಾರಗಳು. ಅವರಲ್ಲಿನ ವಿಕೃತ ಭಾವನೆಗಳೇ ಅವರೆದುರಿನಲ್ಲಿ ಮಾತನಾಡುತ್ತಿರುತ್ತವೆ ಕೃಷ್ಣನ ರೂಪದಲ್ಲಿ. ಮತ್ತು ಯಾರು ಕೇವಲ ಪರಮಾತ್ಮನನ್ನೇ ಸ್ಮರಿಸುತ್ತಾ ಆಹಾರವನ್ನು ಸೇವಿಸುತ್ತಾರೋ, ಅನ್ನಗ್ರಹಣ ಮಾಡುತ್ತಾರೆಯೋ, ಆ ಅನ್ನ ದೇಹಕ್ಕಾಗಿ ಮಾತ್ರವೇ ಬೇಕು, ಆತ್ಮಕ್ಕೆ ಅನ್ನದ ಅವಶ್ಯಕತೆಯೇ ಇಲ್ಲ. ಯಾರು ದೇಹಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ತಲುಪುತ್ತಾರೆಯೋ, ಅಲ್ಲಿ ಪ್ರಾಣಮಯ ಕೋಶದಲ್ಲಿ ಅನ್ನದ ಅವಶ್ಯಕತೆಯೂ ಇಲ್ಲ, ಅದರ ಬಗ್ಗೆ ಆಸಕ್ತಿಯೂ ಇರುವುದಿಲ್ಲ.